ನಾಗಾಪುರದಲ್ಲಿ ಪ್ರೇಮ ಒಪ್ಪದ ವಿದ್ಯಾರ್ಥಿನಿಯನ್ನು ಕೊಂದ ನೆರೆಮನೆಯವನು ಹೆಣ ನೇಣಿಗೇರಿಸಿ ಆಡಿದ ನಾಟಕ ಕೊನೆಗೂ ಬಯಲಾಗಿದೆ. ನಾಗಾಪುರದಲ್ಲಿ ಕೊಲೆಯಾಗಿ ತಾಕೊಲೆಯ ಕಥೆಯಾದವಳು BA ವಿದ್ಯಾರ್ಥಿ 23ರ ಪ್ರಾಚಿ ಹೇಮರಾಜ್. ಲವ್ ಅಂತ ಡವ್ ಹೊಡೆದು ಸಿಗದೆ ಕೊಂದೇ ಬಿಟ್ಟು ಹೆಣ ನೇಣಿಗೇರಿಸಿ ಸಿಕ್ಕಿಬಿದ್ದಿರುವವನು 39ರ ಶೇಖರ್ ಅಜಬ್ರಾವ್ ದೊರೆ. ನಾಟಕವಾಡಿದ್ದ ಈ ನೆರೆಮನೆಯವನ ಮೇಲೆ ಈಗ ನಾಗಾಪುರದ ಪೊಲೀಸರು ಮರ್ಡರ್ ಮೊಕದ್ದಮೆ ಹೂಡಿ ಹಿಡಿದು ಒಳಗೆ ತಳ್ಳಿದ್ದಾರೆ. ಪ್ರಾಚಿ ಆಕೆಯ ಕೋಣೆಯಲ್ಲಿ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ತಾಯಿ ಮತ್ತು ನೋಡಿದವರು ಇದು ತನಗೆ ತಾನೇ ತಂದುಕೊಂಡ ಸಾವು ಎಂದು ತಿಳಿದಿದ್ದರು. ಪೊಲೀಸರು ಕೂಡ ಓಕೆ ಎಂದರು. ಆದರೆ ಉಸಿರುಗಟ್ಟಿಸಿದ ಹಾಗೂ ತಲೆಗಟ್ಟಿಸಿದ ಗುರುತು ನೇಣಿನಲ್ಲಿ ಕಂಡ ಬಗ್ಗೆ ಪೊಲೀಸರಲ್ಲಿ ಸಂಶಯ ಮೂಡಿಸಿತು. 2 ಗಂಟೆಯಲ್ಲಿ ಓಕೆ ಬಿಸಾಕಿ ತನಿಖೆ ಆರಂಭಿಸಿದರು. ಸತ್ಯ ಅಡಗಿ ಕೂತಿರಲಿಲ್ಲ. ದಿನದೊಳಗೆ ಹತ್ಯೆ ಮಾಡಿದ ವ್ಯಕ್ತಿ ಸಿಕ್ಕಿಬಿದ್ದಿದ್ದ. ಶೇಖರ್ ಅಜಬ್ರಾವ್ ದೊರೆಯದ್ದು ಪ್ರಾಚಿಯತ್ತ ಏಕಮಕ ಪ್ರೀತಿ. ಅವಳದ್ದು ಸದಾ ನೋ ಉತ್ತರ. ಮನೆಯ ಎಲ್ಲರೂ ಬೇರ್ಬೇರೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದರು. ಪ್ರಾಚಿ ಮನೆಯಲ್ಲಿ ಒಂಟಿಯಾಗಿದ್ದಳು. ದುಷ್ಟ ಯೋಚನೆಯಂತೆ ಆತ ನೇರ ಕೋಣೆಗೆ ನುಗ್ಗಿ ಆಕೆಯ ಕುತ್ತಿಗೆ ಹಿಸುಕಿದ್ದ. ಬಿಡಿಸಿಕೊಳ್ಳಲು ನೋಡಿದ ಆಕೆಯ ತಲೆಯನ್ನು ಗೋಡೆಗೆ ಅಪ್ಪಳಿಸಿದ್ದ. ಪ್ರಜ್ಞೆ ತಪ್ಪಿದ ಇಲ್ಲವೇ ಸತ್ತ ಆಕೆಯ ದೇಹವನ್ನು ನೇಣಿಗೇರಿಸಿ ಏನೂ ಅರಿಯದಂತೆ ಕೂತಿದ್ದ. ಶವಪರೀಕ್ಷೆಯು ಸತ್ಯ ಹೇಳಿದ ಮೇಲೆ ಪೊಲೀಸರು ದೊರೆಯನ್ನು ಬಿಡುತ್ತಾರೆಯೇ? ಎಳೆದು ತಂದು ಬಾಯಿ ಬಿಡಿಸಿದ್ದಾರೆ.